ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ. ಭಾಗ್ಯ ಕುಳ್ಳಿ ಕದ್ದು ನೋಡ್ಬೇಡ, ಬಾಗಿಲು ನೀಟ ಮುಚ್ಚು. ಇವತ್ತೊಂದು ವಿಷಯ, ನಾನು ನಮ್ಮವ್ಗೆ ಫ್ರ್ಯಾಂಕ್ ಮಾಡಕ್ ಹೊಂಟೀನಿ. ಏನು ಮಾಡ್ತಾರೋ, ಹೆಂಗೆ ಆಡ್ತಾರೋ, ಹೆಂಗೆ ಬೈತಾರೋ, ಯಾವ ಭಾಷೆಯಲ್ಲಿ ಬೈತಾರೋ, ಯಾವ ರೀತಿಯಲ್ಲಿ ಬೈತಾರೋ, ಯಾವ ಆಂಗಲಲ್ಲಿ ಬೈತಾರೋ ಏನೂ ಗೊತ್ತಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ಫೋನ್ ಮಾಡ್ತೀನಿ. ಇವಾಗ ಒಂದು ಫೋನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಫೋನ್ ಮಾಡಿ ನೋಡೋಣ ಏನು ಮಾಡ್ಬೋದು, ಅವ್ರು ನಮಗೆ ಯಾವ ರೀತಿ ಬೈಬೋದು ಅಂತ. ಫಸ್ಟೇ ತುಂಬ ಡೇಂಜರಸ್ ಅಮ್ಮ ನನಗೆ. ಯಾಕಂದರೆ ಇಂಥ ವಿಷಯದಲ್ಲಿ ತುಂಬ ಸ್ಟ್ರಿಕ್ಕು ಅಂತ ಹೇಳ್ತಾರಲ್ಲ, ಆ ಥರ ಅವರು. ಗೊತ್ತಿಲ್ಲ, ನಿಜವಾಗ್ಲೂ ಇವತ್ತು ನನ್ನ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಅವ್ರ ಕಡೆಯಿಂದ ಬೈಸ್ಕೊಳ್ಳೋಕೆ. ಇಂಥ ವಿಚಾರದಲ್ಲಿ ಅಂದರೆ ಅವ್ರಿಗೆ ನನಗೆ ಮುಖ ಮೂತಿ ನೋಡ್ದೇನೆ ಎದುರುಗಡೆ ಇದ್ರೆ ಪಡ ಪಡ ಅಂತ ಹೊಡೆದು ಬಿಡ್ತಾರೆ. ಅಂಥದ್ರಲ್ಲಿ ಈಗ ಮುಖ ಮುಂದೆ ಇಲ್ಲ ಅಂದರೆ ಯಾರ ಬೀರಿ ಬೈದ್ ಬಿಡ್ತಾರೆ ಅಂತ ಅರ್ಥ. ಬರ್ರಿ ನೋಡೋಣಂತ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಮ್ಮನ್ನು ಸುಪ್ರಭಾತ ಸ್ಟಾರ್ಟ್ ಮಾಡ್ತಾರೆ ಇವತ್ತು. ನಮ್ಮವ್ವ ಹೆಂಗಿರುತ್ತೆ ಅಂತ ನೋಡೋಣ. ಅಲ್ಲ, ಯಾರನ್ನ ಫ್ರ್ಯಾಂಕ್ ಮಾಡಕ್ಕೆ ಹೊಂಟಿದ್ದೀನಿ ಅಂದರೆ ಸುಮ್ಮನೆ ಮಲ್ಕೊಂಡಿರೋ ಸಿಂಹನ ಎಬ್ಸಿರೋ ಥರ ಇದೆ ಇವಾಗ ನನ್ನ ಹಣೆ ಬರ. ಗೊತ್ತಿಲ್ಲ, ಆದರೂ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಂದರೆ ಏನು ಉದಾಹರಣೆ ಅಂದರೆ, ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನಾನು ಏನಂದ್ರೆ ಸ್ವಲ್ಪ ತುಂಬ ಸತಿ ನಮ್ಮ ಮನೇಲಿ ಸುಮ್ಮನೆ ಸ್ವಲ್ಪ ಜಗಳದಾಗೆಲ್ಲ ನಾನು ಹೇಳ್ದಾಗೆಲ್ಲ ಅವರು ಬೈಗಳನ್ನೇ ಬೇರೆ. ಅಂದರೆ ಬೈಗಳು ಅನ್ನೋದಕ್ಕಿಂತ ಅವರು ಯಾವ ರೀತಿ ನಮ್ಮನ್ನು ಅರ್ಥ ಮಾಡಿಸ್ತಾರೆ ಹೆಣ್ಮಕ್ಳಿಗೆ ಅನ್ನೋದಿದೆ. ಇವತ್ತು ಆ ರೀತಿ ಅರ್ಥ ಮಾಡಿಸ್ತಾರ, ಅಥವಾ ಉಲ್ಟಾ ನಮ್ಮನ್ನೇ ಬೈತಾರ, ಅಥವಾ ಉಲ್ಟಾ ಅಳಿಯನ್ನೇ ಬೈತಾರ, ಯಾರಿಗೆ ಏನು ಬೈತಾರೆ ಅಂತ ನೋಡೋಣ. ಬನ್ನಿ, ನಾನು ಇವಾಗ ಕಾಲ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಸುಪ್ರಭಾತ ಕೇಳಕ್ಕೆ ನೀವು ರೆಡಿಯಾಗಿರಿ. ಹಲೋ, ಏನ್ ಮಾಡತ್ರಿ? ನಾ ಯಾರತ್ ಗೊತ್ತಾಗಿಲ್ಲ. ಮತ್ತ ಗೊತ್ತಾದ್ರೂ ಗೊತ್ತಲ್ಲಾರ್ದಂಗ ಮಾತಾಡಕತ್ತಿಯಲ್ಲ. ನಾ ಊರಿಗೆ ಲಕ್ಷ್ಮಿ ಬರ್ತಾಳ ಇವತ್ತು. ಪೂಜೆ ಗೌರಿ ಲಕ್ಷ್ಮಿ ಬರ್ತಾಳ. ಪೂಜೆ ಸಾಮಾನ ಅದು ಇದು ಸಜ್ಜು ಮಾಡ್ಕೊಕತ್ತಿದೇವು. ನೀವ್ ಚಂದೆ ಗೌರಿ ಪೂಜೆ ಗಣೇಶ ಪೂಜೆ ಮಾಡ್ಕೋತ ಕುಂದ್ರಿ. ಇಲ್ಲಿ ನಮ್ ಪೂಜೆ ನಡ್ದೈತಿ. ಏನ್ ನಡ್ದದೇವ ನಿಮ್ದು? ನಾ ಬರ್ತೀನಿ ಈಗ ಊರಿಗೆ. ಬರ್ತೀಯವ? ಜಗಳ ಮಾಡತ್ತಾರ, ನಾ ಇರೋದಿಲ್ಲ ಇಲ್ಲಿ. ಅದಕ್ಕ ಜಗಳ ಮಾಡ್ತಾರಂದ್ರ ನಿಮಗೆ ತಕ್ಕದಾಗ ಇಲ್ಲಿ ತವ್ರ ಮನೆಯಾಗ ಹಂಗ ಕೊಡಂಗ ಕೊಟ್ಟಿದೇವ. ಅವ್ರನ್ನ ಅಲ್ಲೇ ಇದ್ರೆ ಚಂದ, ಇಲ್ಲಿಗೆ ಬಂದ್ರ ಚಂದ. ಏನೋ ನಮ್ಮ ಮನ್ಯಾಗ ಸಜ್ಜಿ ಮನ ಮತ್ತ ಅವ್ರು ಹಿಂಗೆ ನಿಮ್ಮಂಗೆ ಅನ್ನವ್ರಿಗೆ ಬಂದಿದ್ದ. ನಂಗ ಅದೆಲ್ಲ ಗೊತ್ತಿಲ್ಲ. ನಾ ಬರ್ತೀನಿ ಇವತ್ತು. ಜಗಳ ಮಾಡತ್ತಾರ, ನಾ ಇರೋದಿಲ್ಲ ಇಲ್ಲಿ. ಬರ್ಬೇಡ ಹಂಗ. ಬರ್ಲಿಕ್ ಬರ್ಲ ನಂಗೆ ಅಲ್ಲೇ ಇರ್ಬೇಕು. ಆಯ್ತಂತ ಆಯ್ತದ್ರ ಪಟ್ಟ ಮ್ಯಾಗ ಹಂಗಂದ್ರ ಮತ್ತೆ ನಮ್ಗೆ ಏನ್ ಮಾಡಿದ್ರು ನೀವೇನು ಕೇಳಲ್ಲೇನು? ಹೇಳ್ಬೇಕೆ ಮತ್ತ ಹಂಗೆ ಕೇಳದ್ಮ್ಯಾಗ ಅಲ್ಲೇ ಇರ್ಬೇಕಲ್ಲ, ಬಿಟ್ಟು ಬರಂಗ ಇರೋದಲ್ಲ. ಇಲ್ಲ, ನನ್ಗೆ ಆಗುದಿಲ್ಲ. ನಾನ್ ಬರ್ತೀನಿ. ಬರ್ಬೇಕು. ನಮ್ಮನೆ ನಮ್ಗ್ ಖುಷಿ ಅಲ್ಲ. ಮಗ ನಮ್ಗ ಕೇಳ್ತಾರ ಹೇಳ್ತಾರ. ಅವ್ರು ಮಾತ್ರ ನಿನ್ ಮಗಳಿಗೆ ನೀ ತಂದ್ ಇಟ್ಕೊಂಡ್ ಕೂತೀವಿ. ನಾ ಯಾಕೆ ಇರ್ಲಿ, ನಾನು ಓದ್ತ ಅನ್ನಕ್ಕೆ ಮತ್ತ ಬಟ್ಟಿನೋ. ಮತ್ ನಾವ್ ಹಿಂಗೆ ಹೆಂಗಿರೋದು? ಈಗ 2-3 ದಿನ ಆಯ್ತು ಹಿಂಗೆ ಜಗಳ. ನಾನು ನೋಡಿ ಸಾಕಾಗೈತೆ. ಅದಕ್ಕೆ ನಾನು ಏನಿಲ್ಲ, ಬ್ಯಾಗ್ ರೆಡಿ ಮಾಡಿನೇ ಬರ್ತೀನಿ. ಇವತ್ತು ಇರುದಿಲ್ಲ ಇಲ್ಲಿ. ಹಂಗೆ ಇರ್ಲಿ, ಇರ್ಬೇಕು. ನಾನ್ ಮನೆಗೆ ಇರ್ಬೇಕ. ಇಲ್ಲ, ಆಗುದಿಲ್ಲ. ನಾ ಇರುದಿಲ್ಲ. ಮಾಡ್ಬಾರ್ದು. ಅದಕ್ಕಾಗಿ ತಂದಕ್ ಬರ್ಲ ಬಿಡ್ಲಾಕ್ ಕರ್ಮದ ಗಂಡದ್ ಮಾಡ್ಕೊಂಡ್ರೆ ಕುದುರ್ತೀವಿ. ಏನ್ ಎಲ್ಲರೂ ಎಲ್ಲ ಹಂಗೆ ಭೂಮಿ ಮೇಲೆ ಮನ್ಯಾರ ಮಂದಿ ಇದಾರಲ್ಲ, ಜಗಳ ಮಾಡ್ಕೊಂಡು ಯಾ ಡೈವರ್ಸ್ ಕೊಟ್ಟಾರಲ್ಲ, ನಾನು ಹಂಗೆ ಮಾಡ್ಬಿಡ್ತೀನಿ. ಆಗುದಿಲ್ಲ ನನ್ನ ಕೈಲಿ. ಸಾಕಾಗೈತವ ನನ್ಗ ಆಗುದಿಲ್ಲ. ಬೇಸರ ಹೋಗೈತಿ. ನನ್ಗೆ ತಾಳಿ ಸಾಕಾಗೈತಿ. ತಾಳಿ ಕಟ್ಟಾರ ಅಂದ್ರ ಮತ್ತೆ ಅವ್ರ ಇಷ್ಟ ಬಂದಂಗ ಆಡ್ಕೋತ ಕೂತ್ರ ನಾವೇನ್ ಮಾಡ್ಬೇಕು ಇಲ್ಲಿ? 8 ತಾಳದು ಏನ್ ಸಾಕಾಗೈತಿ? 4 ದಿನ ಹೊತ್ತೈತಿ, ಊಟ ಇಲ್ಲ ನೀರಿಲ್ಲ. 8 ಜಗಳ ಮಾಡತ್ತಾರ ಗೊತ್ತನು? 4 ದಿನ ಹೊತ್ತೈತಿ, ಬರೇ ಜಗಳ ಸಾಕಾಗೈತಿ ನನಗ. 8 ತಾಳದು ಒಂದಿನ ಚಂದ, 2 ದಿನ ಚಂದ, 8 ಅಂತ ತಾಳದು ಆಗುದಿಲ್ಲವ. ನಾ ಬಂದ್ಬಿಡ್ತೀನಿ. ನನ್ ಕೈಲಿ ಆಗುದಿಲ್ಲ. ಸುಮ್ಮನೆ ತಾಳ್ಕೊಂಡೆ ಹೋಗಕ್ಕಲ್ಲ. ಬಿಡ್ಲಕ್ ಇರ್ತೀವಿ. ಒಂದ್ 2 ತಿಂಗಳಿದ್ದೆ, 4 ತಿಂಗಳಿದ್ದೆ. ಮತ್ತ ಬಿಡ್ಲಾಕ್ ಕರ್ಮದೆಲ್ಲ ಮಾಡ್ಕೊಂಡ ಮ್ಯಾಗ ಇದೇ ಕಡೆಗೆ ಐತಿ ನಿಮಗ ತಾವ್ ಮನಿ. ಯಾಕೆ ಇರ್ಲಾಕ? ನಾ ಅಲ್ಲೇ ಎಲ್ಲಾರು ಬೇರೆ ಕಡೆ ಇರ್ತೀನಿ. ನಂಗೆ ಆಗುದಿಲ್ಲ ಇಲ್ಲಿ. ಬೇರೆ ಹಂಗಿರ್ತಾರ? ಯಾರೇ ಇದ್ದಾರ? ಗಂಡಕ್ ಬಿಟ್ಟು ಬಂದು ಬೇರೆ ಯಾರೇ?
ಮತ್ತೆ ಹಿಂಗೆ ಜಗಳ ಮಾಡ್ಕೋತ ಕೂತ್ರೆ ಏನ್ ಮಾಡ್ತಾರ? ಹಂಗೆ ಹೋಗಲೇಬೇಕು ಬಸ್ ಹಂಗೆ. ಹಾ ನಿಮ್ಗೇನು ಕಷ್ಟ ಎಲ್ಲ ಮಾತಾಡ್ತಾರ, ನಮ್ಗ ಆಗುದಿಲ್ಲ, ನಮ್ ಚಂತನ ಜಗಳ ಮಾಡ್ಕೋತು ಯಾರು ಸಹಿಸ್ಕೊಂಡ್ ಕುಂದಿರ್ತಾರಲ್ಲ, ನನ್ಗ ಆಗಲಾಗೈತಿ. ಸಹಿಸ್ಕೋಬೇಕವ, ಸಹಿಸ್ಕೋಬೇಕು. ಬಿಡಾರ್ ಕರ್ಮದ. ಇಲ್ಲ ನನಗ್ ಒಲ್ಲನ. ಒಂದೊಂದ್ರ ಬಿಡೋದು ಎಷ್ಟ್ ದಿನ ಇದ್ರು ಮತ್ತ ಬಿಡಲ್ಲ ಅಂತಲ್ಲ, ಮಗಳ ಮೇಲೆ ಜರನ ಕಾಳಜಿ ಅನ್ನೋದೇ ಇಲ್ಲ. ಕೊಟ್ಟಿವಿ ಮುಗಿದೈತೆ ಕೊಡಕ ಹಿಡ್ದಿದ್ರನ? ಮತ್ತ ಕೊಡ ಏನ್ ಕುಡಿಬೇಕಲ್ಲ, ಎಷ್ಟ್ ದಿನ ಇದ್ರು ಕುಡಿಬೇಕಲ್ವ? ಅಂದ್ರೆ ಕೊಟ್ಟ ಮೇಲೆ ಮತ್ತೇನು ಕಷ್ಟ ಸುಖ ಇಂಥವೆಲ್ಲ ಬಂದಾಗ ಮಾಡಿದಾಗ ಮತ್ತೆ ನೀವು 4 ದಿನ ಒಯ್ದು ಇಟ್ಕೊಳಲ್ಲ ಅಂದ್ರೆ ಹಂಗ? 4 ದಿನ ಇದ್ರು ಹಬ್ಬ ಉಣವಿಗೆ 4 ದಿನ ಇರೋದು ಬರೋದು ಹೋಗೋದು, ಹಬ್ಬಕ್ಕ ಕಾಳಜಿಲೆ ಬಂದು ಹೋಗಬೇಕು. ಮತ್ತೆ ಹಿಂಗ ಈ ಟೈಮ್ದಾಗ ಏನ್ ಮಾಡ್ಬೇಕು ನಾವು? ಜಗಳಾಡಿ ಬರ್ತೀನಿ ಅಂದ್ರ ಹೆಂಗ್ ಇಟ್ಕೋತಾರ ಅವ್ರ ಮನೆಯವ್ರು, ಅಲ್ಲೇ ಇರೋವ ಏನಾರ ಯಾಕೆ ಕಲ್ಬೇಕಂತ. ನಾ ಇರೋದಿಲ್ಲ ಈಗ ಸದ್ದ, ನನ್ಗೆ ಇರಕ್ ಆಗುದಿಲ್ಲ. ಇಲ್ಲಿ ದಿನ ಇಟ್ಟು ಜಗಳ ಮಾಡ್ಕೋತ ನನಗೆ ಇರೋದ್ ಆಗುದಿಲ್ಲ, ನಾನ್ ಬರ್ತೀನಿ ಅಷ್ಟೇ. ಬರೇ ಇರ್ಬೇಕಂದ್ರ ನನಗ್ ಆಗುದಿಲ್ಲ ಹೇಳಾಕತ್ತೀನಿ. ಇಲ್ಲ ಆಗಲ್ಲ ಹಂಗಂದ್ರ 2 ದಿನ ಏಪಿಕಿತ್ತು ಮತ್ ಹೋಗಿ ಅಲ್ಲೇ ಇರ್ಬೇಕಲ್ಲ. ನಾ 2 ದಿನ ಪಾಡ್ ದಿನ ಇಲ್ಲ ಬಿಟ್ಬಿಡ್ತೀನಿ ಅಕ್ಕ, ನಮ್ ಕೈಲಿ ಆಗುದಿಲ್ಲ. ಬಿಡ್ಲಿಕ್ ಮಾಡ್ಯಾರೇನು? ಬಿಡ್ಲಿಕ್ ಮಾಡಿದ ಮತ್ ಮುಂದೆ ಎಲ್ಲಾರು ನಿಮ್ಮಂಗೆ ಕಲ್ತಾರ. ಯಾರೇ ಬಿಟ್ಟು ಬಿಡೋದಕ್ಕ ಮಾಡ್ಕೊಂಡಿರ್ತಾರೇನ ಅವ್ರು? ಮತ್ತೆ ಏನ್ ಮಾಡ್ತಾರ? ಹಿಂಗ್ ಜಗಳ ಮಾಡ್ಕೋತ ಕೂತ್ರ ಯಾರು ಬದುಕ್ತಾರ? ದಿನ ಹೊತ್ತು ಮುಣಗದ್ರ ಇಟ್ಟು ಕಿರಿಕಿರಿ ಮಾಡ್ಕೋತ ಕೂತ್ರ ಯಾರು ಇರ್ತಾರ? ಹಂಗ ಬದುಕಿದ್ರೆ ಒಂದು ಒಳ್ಳೆ ಹೆಣ್ಮಗಳು ಒಳ್ಳೆ ଖେಳಪ್ಪ, ಎಷ್ಟು ಒಳ್ಳೆ ଖେಳತ್ತಾರ. ಬಿಟ್ಟು ಬಂದ್ ಕೂತಾರನೇನೆ ಕೆಟ್ಟವ್ರು ಇರ್ತಾರ. ಒಳ್ಳೆಯವ್ರು ಇದ್ರು ಕೆಟ್ಟವ್ರು ಇರ್ತಾರ ಅವ್ರ ಅನ್ನವ್ರು. ದಿನ ಹೊತ್ತು ಮುಳುಗಿಸ್ರ ಒಡಸ್ಕೊಂಡ್ರ ಬೈಸ್ಕೊಂಡ್ರು ಅವ್ರು ಒಳ್ಳೆಯವ್ರು. ಒಳ್ಳೆಯವ್ರು ಅಂದ್ರ ಅವ್ರ ಮೈಯ ನುಗ್ಗಾಗಿ ಏನಾರ ಹಾಳಾಗಿ ಹೋಗಲಕ್ಕ ಅವ್ರು ಒಳ್ಳೆಯವ್ರು. ಅವರು ಅದಕ್ಕೇನು ಮತ್ತೆ ಹೆಣ್ಣೆ ಜನ್ಮಾಗಿ ಎಲ್ಲ ಆಗ್ಬೇಕೇನು? ನಂಗೆ ಅದೆಲ್ಲ ಗೊತ್ತಿಲ್ಲ, ನಾವೆಲ್ಲ ಕೇಳಕ್ ರೆಡಿ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ, ನಾನು ಇಲ್ಲಿ ಇರೋದು ಇಲ್ಲ, ನಾನು ಬ್ಯಾಗ್ ರೆಡಿ ಮಾಡಿ ಇಟ್ಟಿನಿ, ನಿನ್ಗೆ ಹೇಳ್ಬೇಕತ್ತ ಫೋನ್ ಮಾಡೀನಿ, ನಾ ಬರ್ತೀನಿ ಅಷ್ಟೇ, ನನ್ನ ಕೈಲಿ ಆಗೋದಿಲ್ಲ ಇಲ್ಲೆಲ್ಲ ಇರೋದು ಮಾಡೋದು. ಬರ್ಲಿಕ್ ಬರ್ಲಾದು, ಬರ್ತೀನಿ ಅಂದ್ರ ಬರ್ಲಿಕ್ ಬರ್ಲ. ನಮ್ಮ ಮನ್ಯಾಗ ಸಚಿನ್ ಹಿಂಗೆ ಇರ್ತಾಳ ಅಲ್ಲಿಂದ. ಬಿಡು, ನಾವೇ ಎಲ್ಲಾರು ಹೋಗ್ಬಿಡ್ತೀನಿ ಆ ಕಡೆ ಮನಿ ಬಿಟ್ಟು. ಎಲ್ಲಾರೆ ಓದಕ್ಕ ಬರ್ತಾರ ಮನೆ ಬಿಟ್ಟು. ಮತ್ತ ಎಲ್ಲಾರೆ ಓದಕ್ ಮತ್ ನಿಮ್ಗೂ ತೊಂದ್ರೆ ಆಯ್ತೈತಿ, ಇವ್ರಿಗೂ ಬೇಸರ ಆಗೈತಿ, ಮತ್ ನಿಮ್ಗೂ ಬೇಸರ ಆದ್ರೆ ಬ್ಯಾಡ್ ಬಿಡು, ಮತ್ ನಾನ ಎಲ್ಲಾರು ಹೋಗ್ಬಿಡ್ತೀನಿ. ಎಲ್ಲಾರ ಓದಕ್ ಕೊಟ್ಟಿದ ಅಲ್ಲೇ ಚಂದಾಗಿ ಮಾಡಿ ಉಳ್ಳೈತೆ ಕೊಟ್ಟರ. ಚಂದಾಗಿ ಮಾಡಿ ಎಷ್ಟೇ ಕಷ್ಟ ಇದ್ರು ಮಾಡಿ ಉಂಡ್ರ ಅದೊಂದು ಹೆಸರು ಬರ್ತದ. ಒಳ್ಳೆ ಹೆಸರು ತಗೊಂಡ್ ಏನ್ ಮಾಡ್ತಿ? ಜೀವಕ್ಕೆ ಏನ್ ಸುಖ ನೆಮ್ಮದಿ ಇಲ್ಲ, ಯಾಕಂದ್ರೆ ಹೆಸರು ತಗೊಂಡ್ ಏನ್ ಮಾಡೋದೈತಿ? ಎಷ್ಟು ದಿನ ಅಂತ ಹಿಂಗೆ ಆಗುದಿಲ್ಲ. ಈಗ 5-6 ದಿನ ಆಯ್ತು ನಮ್ ಬ್ಯಾಸ್ರ ಆಗೈತಿ. ನೀ ಬಾ ಅಂದ್ರ ಊರಿಗೆ ಬರ್ತೀನಿ, ಬ್ಯಾಡ ಅಂದ್ರೆ ಯಾಕಂದ್ರೆ ಹೋಗ್. ಇಲ್ಲ ಬರೋದಿಲ್ಲ ಹೋಗುದಿಲ್ಲ ಅಂದ್ರೆ ಮತ್ತೆ ಎಷ್ಟ್ ದಿನ ಅಂತ ಹಿಂಗೆ ಕುಂದ್ರದ ನನ್ ಕೈಲಿ ಆಗುದಿಲ್ಲ ಹೇಳಾತೀನಿ. ಇಲ್ಲಿ ಜಗಳ ಮಾಡ್ಕೊತು ಕಷ್ಟ ಬಂದೈತೆ. ಕಷ್ಟ ಬಂದ್ ಮತ್ತೆ ಅವ್ರ ಮನೆ ನಮ್ದು ಹೇಳ್ಕೋಬೇಕಂತಾರ, ಅದಕ್ಕೆ ಹೇಳಕತ್ತೀವಿ. ನೀವು ತವ್ರ ಮನಿ ಬರ್ಬೇಡ ಅಂದ್ರೆ ಬಿಡ್ರಿ, ಎಲ್ಲಿಗಾರ ಹೋಗ್ಬಿಡ್ತೀನಿ ಆ ಕಡೆ. 2 ದಿನ ಪಾಡ್ದನ ಇಲ್ಲ, ನಾ ಇನ್ನು ಹೊಳ್ಳಿ ಕಡೆ ಹೆಜ್ಜಿನೇ ಹಾಕುದಿಲ್ಲ. ನಾ ಈ ಕಡೆ ಇನ್ನು ಈ ಮನೆಯಿಂದ ಕಾಲ್ ಕಿತ್ತೀನಿ ಮುಗಿತ್, ನಾ ಈ ಕಡೆ ಬರೋದಿಲ್ಲ. ಸಾಕಾಗೈತೆ ನಾನು ಒಯ್ಕಂದ ಜೀವ, ನನಗ ಆಗುದು ಇಲ್ಲ, ನಾ ಈ ಕಡೆ ಬರೋದೂ ಇಲ್ಲ, ನಾನು ಇಲ್ಲಿ ಇರೋದು ಇಲ್ಲ, ನನ್ನ ಕೈಲಿ ಆಗೋದಲ್ಲ ಇದೆಲ್ಲ. ನನ್ ಬೇಡ, ನನಗೆ ಸಾಕಾಗೈತೆ. ನನಗೆ ಸಂಸಾರ ಬೇಡ, ಯಾವ್ದು ಜೀವನನೇ ಬೇಡ ನಂಗೆ. ಇವತ್ತ ಲಕ್ಷ್ಮಿ ಬರ್ತಾರ, ಇವತ್ತ ಕರ್ಕೊಳನೆ, ನಾಳೆಗೆ ಅನ್ನದ ಊಟ ಮಾಡಿಟ್ಟಿದ್ದೇನೆ. ಮಂಗಳವಾರ ದಿನ ಹೋಗ್ತಾರ ಕಳಪ. ನೀವೆಲ್ಲ ಲಕ್ಷ್ಮಿನ ಕಳ್ಸ್ಕೊತ್ ಕುಂತ್ರೆ ನಾನೇ ಯಾಕಂದ್ರೆ ಹೋಗ್ಬಿಡ್ತೀನಿ. ನಿಮ್ಗೆ ನಾವೇ ಬೇಡಾಗಿ, ನಿನಗೂ ಬೇಡಾಗಿ, ಮತ್ತೆ ಮನ್ಯಾಗ ಇವ್ರು ಹಿಂಗ ಮಾಡ್ತಾರ, ಮತ್ತ ಅವ್ರು ನೀವು ಹಿಂಗ್ ಮಾತಾಡಿದ್ರ ನಾ ಏನ್ ಮಾಡ್ಬೇಕು? ಆರಾಮಾಗಿ ಮತ್ತೆ ಇರಬೇಕು, ಆರಾಮಾಗಿ ಜಗಳ ಮಾಡ್ಕೊಂಡು ಹಂಗೆ ಇರಬೇಕಲ್ಲ. ಚಂದಾಗಿ ಇರ್ಬೇಕು, ಚಂದಾಗಿ ಎಷ್ಟನ ಅಂತ ಇರ್ಬೇಕು. ಇಷ್ಟ ದಿನ ಇದ್ದೇವಲ್ಲ ಸಾಕಾಗೈತಿ ನಮ್ಗೂ. ಅವಾಗ 6 ತಿಂಗಳಿಗೆ 3 ತಿಂಗಳ ಇದೇ ನಡೆದ. ಅಣ್ಣ ಬಂದ ಮಣ್ಣು ಬಂದತ್ತ, ಮಣ್ಣು ಹೋದ್ರೆ ಅಲ್ಲೆಲ್ಲ ಕಲ್ಲೆಲ್ಲ ಹೋಗ್ತೈತಿ. ಬಂದಂದ್ರ ಮುಗಿತ್ರಿ, ನಮ್ಮ ಮಣ್ಣು ಬಂದಂದ್ರ ಮಾತಾಡೋದು ಹಾಕಟ್ಟಿನೈತಿ. ಮಾರ್ದು ಕೂಡ ನಮ್ಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಅನ್ಕೋತೀವಿ. ಫಸ್ಟ್ನೇ ಬಾಗಲ್ ಮುಚ್ಚಿನಂತ ಕಟ್ನೀರು ಬೇವ್ರು ಸೋರಾಗತ್ತೈತೆ ಫ್ರೆಂಡ್ಸ್. ನಮ್ಮ ಅಣ್ಣ ಬಂದ ಇನ್ನೂ ಕಟ್ನೀರು ಜೋರಾಗಿ ಹರಿಯಾಕತ್ತು, ನನ್ನ ಕೈಲಿ ಆಗೋದಿಲ್ಲ. ಇದ್ನಂದ್ರೆ ಹರಿದ ಹೇಳ್ತಾರಲ್ಲ, ಹರಿದ 12 ಪುಂಡೆ ಪಲ್ಯ ಮಾಡಿ ಕಿಚ್ಚಿ ಚಿಲ್ಲೆ ಪಲ್ಯ ಮಾಡಿ ಬಿಸಾಕ್ಬಿಡ್ತಾನ ನಾವು. ಬೇಡ, ಫ್ರ್ಯಾಂಕ್ ಮಾಡೋಕೆ ಹೋಗಿ ಇನ್ನೊಂದೇನೋ ಆಗ್ಬಿಡ್ತೈತಿ. ಫಸ್ಟೇ ಅವನಿಗೆ ಈ ಥರದ ವಿಷಯಗಳಂದ್ರೆ ತುಂಬ ಡೇಂಜರಸ್ ಮನುಷ್ಯ. ಇನ್ನೊಂದು ದಿನ ಟ್ರೈ ಮಾಡ್ತೀನಿ ಖಂಡಿತ. ಅವ್ರಿಗೆ ಲಕ್ಷ್ಮೀ ಪೂಜೆ ಬರೇ ಮಾಡಾಕತ್ತಾರ.
ಫ್ರ್ಯಾಂಕ್ ಮಾಡಕ್ಕೆ ನನಗೂ ಮನಸ್ಸು ಒಪ್ಪಲಾಗೈತಿ. ಯಾಕಂದ್ರೆ ಅವ್ರು ಲಕ್ಷ್ಮೀ ಪೂಜೆ ಮಾಡತ್ತಾರ ಅಂತ ಹೇಳಿದ್ರೆ ನಿಮ್ಮ ಎದುರುಗಡೆನೆ. ಮತ್ತು ಲಕ್ಷ್ಮೀ ಪೂಜೆ ಮಾಡೋ ಟೈಮಲ್ಲಿ ತುಂಬ ಶಾಂತಿಯಿಂದ ಸಮಾಧಾನದಿಂದ ಇರ್ಬೇಕು ಮನ್ಯಾಗ. ಹಾಗಾಗಿ ನಮ್ಮವು ತುಂಬ ಕೂಲಾಗಿ ಮಾತಾಡೋಣ ಅಂತ ನಂಗೆ ಅರ್ಥ ಆಯಿತು. ಏನೇ ಇರಲಿ ಸ್ವಲ್ಪ ನಂದು ಇನ್ನೂ ಸ್ವಲ್ಪ ಬೇಕಾಗಿತ್ತಲ್ವ, ಅದೇನು ಅಳೋದು ಸ್ವಲ್ಪ ಅತ್ತಂಗೆ ಮಾಡೋದು ಅದೆಲ್ಲ ಆಗಬೇಕಾಗಿತ್ತು, ಆಗಿಲ್ಲ. ಅದೆಲ್ಲ ಮತ್ತೆ ನೆಕ್ಸ್ಟ್ ಇನ್ನೊಂದು ದಿವಸ ಮಾಡೋಣ್ರತ್ತ. ಇದರಿಂದ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿದ್ರೆ ಖಂಡಿತ ನಾನು ಈ ವಿಡಿಯೋ ಇನ್ನೊಂದ್ಸತಿ ಕಂಟಿನ್ಯೂ ಆಗಿ ಮಾಡ್ತೀನಿ. ಇದು ಮುಂದುವರಿಸ್ತೀನಿ, ಇನ್ನೊಂದು ಭಾಗ ಮಾಡೇ ಮಾಡ್ತೀನಿ ಖಂಡಿತ. ಇನ್ನೇನು ಇರ್ತೈತಿ ನೋಡೋಣಂತ. ನಾಳೆಗೆ ಮಾಡ್ತೀನಿ. ಇವತ್ತು ಅವ್ರು ಲಕ್ಷ್ಮೀ ಪೂಜೆ ಮಾಡತ್ತಾರ ಪಾಪ. ಲಕ್ಷ್ಮೀ ಪೂಜೆ ಮಾಡೋ ಟೈಮ್ದಾಗೆ ಮನೆ ಜಗಳ ಈ ಥರದ್ದು ಆಗೋದು ಬೇಡ. ಯಾಕೋ ದೇವ್ರು ಬೇಡ ಅಂತ ನಂದ ಬಾಯಿ ಕಟ್ಟಿ ಹಾಕಕತ್ತ ನೋಡ್ರಿ. ಅದಕ್ಕೆ ಹೇಳೋದು ಬೇಡ. ಮತ್ತು ನಾನು ನಾಳೆ ವಿಡಿಯೋ ಮಾಡ್ತೀನಿ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋಗೆ. ಅದು ಸಾಕು ಅನಿಸುತ್ತು. ಅದೇ ಹೇಳ್ತೀನಲ್ಲ, ಫ್ರ್ಯಾಂಕ್ ಮಾಡಕ್ಕೆ ಹೋಗಿ ತಮಾಷೆ ಮಾಡಕ್ಕೆ ಹೋಗಿ ಅಮಾವಾಸ್ಯೆ ಆಗಬಾರ್ದು, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ನಮಸ್ಕಾರ.